ಫೈನಾನ್ಸ್ ಅನ್ಕೊಳ್ಳಿ ಇಲ್ಲ ಪ್ರೊಫೆಷನಲ್ ಫೈನಾನ್ಸ್ ಅನ್ಕೊಳ್ಳಿ, ಇದೊಂದು ಇಂತಹ ವಿಷಯ ಆಗಿದೆ ಅಂದ್ರೆ ಅದರ ಬಗ್ಗೆ ನಮ್ಗೆ ಯಾವತ್ತೂ ಪಾಠ ಮಾಡೋದಿಲ್ಲ. ಸ್ಕೂಲ್ ಕಾಲೇಜ್ ನಮ್ಮ ಬೇಸಿಕ್ ಮತ್ತೆ ಅಡ್ವಾನ್ಸ್ ಎಜುಕೇಶನ್ ಸಲುವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿವೆ. ಅದಕ್ಕೆ ಜನ ಇದರ ಸಲುವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಮ್ಮ ಆಸ್ತಿ ಮಾರಾಟ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ಖರ್ಚು ಮಾಡ್ತಾರೆ. ಆದರೆ ಮುಂದೆ ಅದೇ ಮಕ್ಕಳು ಫೈನಾನ್ಷಿಯಲ್ ಎಜುಕೇಶನ್ ಇಲ್ಲದೆ ಇರೋದ್ರಿಂದ ಎಲ್ಲವನ್ನೂ ಕಳೆದುಕೊಳ್ತಾರೆ. ಯಾಕೆ ಈ ತರ ಆಗುತ್ತೆ ಅಂದ್ರೆ ಅವನಿಗೆ ಎಲ್ಲವೂ ಕಲಿಸಲಾಗುತ್ತೆ. ಒಳ್ಳೆಯ ಜಾಬ್ ಹೇಗೆ ಪಡ್ಕೊಳ್ಬೇಕು, ಒಳ್ಳೆಯ ಕರಿಯರ್ ಹೇಗೆ ನಿರ್ಮಾಣ ಮಾಡಿಕೊಳ್ಬೇಕು, ಯಾವೆಲ್ಲ ಸ್ಕಿಲ್ಸ್ ಕಲಿಯಬೇಕು ಅನ್ನೋದು, ಆದರೆ ಹಣ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಯಾರೂ ಕಲಿಸುವುದಿಲ್ಲ. ಇದಂತೂ ಏನೂ ಇಲ್ಲ. ಇವತ್ತಿಗೂ ಕೆಲವೊಬ್ರು ಪರ್ಸನಲ್ ಫೈನಾನ್ಸ್ ಅಂದ್ರೆ ತಮ್ಮ ಅಮ್ಮ ಅಂತ ಅನ್ಕೋತಾರೆ. ಅಂದ್ರೆ ಅವರು ಸಂಪಾದನೆ ಮಾಡಿರುವ ಎಲ್ಲಾ ದುಡ್ಡು ತಂದು ಅಮ್ಮನ ಕೈಗೆ ಕೊಡ್ಬೇಕು, ಮತ್ತೆ ಅಮ್ಮನೇ ಮನೆ ನಡೆಸುತ್ತಾಳೆ. ಹೇಗೆ ಅಪ್ಪನ ಜೊತೆಗೆ ಆಗತ್ತೆ ಹಾಗೆ ನನ್ನ ಜೊತೆಗೂ ಆಗ್ಬೇಕು ಅಂತ ಅನ್ಕೋತಾರೆ. ನೋಡಿ, ಇದರ ಅವಶ್ಯಕತೆ ಏನೂ ಇಲ್ಲ. ಏಕೆಂದ್ರೆ ನೀವೇ ಸ್ವತಃ ಫೈನಾನ್ಷಿಯಲ್ ನಾಲೆಜ್ ಅನ್ನ ಹೆಚ್ಚಿಸಿಕೊಳ್ಳಬಹುದು. ಅದಕ್ಕೆ ಆಥರ್ ಕೇರಿ ಸೀಗಲ್ ಅವರು ಬರೆದ ವೈ ಡಿಡಂಟ್ ಟೀಚ್ ಮೀ ದಿಸ್ ಇನ್ ಸ್ಕೂಲ್ ಅಂದ್ರೆ ಶಾಲೆಯಲ್ಲಿ ಅವರು 99 ಪರ್ಸನಲ್ ಫೈನಾನ್ಸ್ ಗೆ ಸಂಬಂಧಪಟ್ಟ ಲೆಸನ್ಸ್ ಗಳನ್ನ ಕಲಿಸಬೇಕು ಅಂತ ಅನ್ಕೊಂಡಿದ್ರು. ಆದರೆ ಆಗಲಿಲ್ಲ. ಆದರೆ ಇವತ್ತು ಲಕ್ಷಾಂತರ ಜನರ ಬಳಿ ಆ ಲೆಸನ್ಸ್ ಗಳನ್ನ ತಲುಪಿಸುವಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಮತ್ತೆ ತುಂಬಾ ಜನ ಯುವಕರ ಜೀವನವನ್ನು ಬದಲಾವಣೆ ಮಾಡಿದ್ದಾರೆ. ಮತ್ತೆ ಇದನ್ನ ಕೇಳಿ ನೀವು ಶಾಕ್ ಆಗ್ತೀರಾ, ಅವರ ಮೊದಲ ಲೆಸನ್ ಏನಾಗಿತ್ತು ಅಂತ. ಅದಕ್ಕೆ ಲೆಸನ್ ನಂಬರ್ 1, ಚೂಸ್ ದ ಫೈನಾನ್ಷಿಯಲಿ ರೈಟ್ ಪಾರ್ಟ್ನರ್. ಈ ತರ ಯಾಕೆ ಅಂದ್ರೆ ಒಂದು ವರದಿ ಪ್ರಕಾರ ಭಾರತದಲ್ಲಿ ತುಂಬಾ ಜನರ ದಾಂಪತ್ಯ ಜೀವನದಲ್ಲಿ ಜಗಳ ಆಗುವ ದೊಡ್ಡ ಕಾರಣ ಅವರ ಫೈನಾನ್ಸ್ ಆಗಿರುತ್ತೆ. ನಂತರ ಇದೇ ಜಗಳದಿಂದ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತೆ. ಆಗ ಸಂಬಂಧಗಳು ಸರಿ ಇರೋದಿಲ್ಲ. ಮತ್ತೆ ಕೆಲವೊಂದು ಪ್ರಕರಣಗಳಲ್ಲಿ ಡೈವೋರ್ಸ್ ನಂತಹ ಸಮಸ್ಯೆ ಕೂಡ ಉದ್ಭವ ಆಗುತ್ತೆ. ನೀವು ಇಲ್ಲಿ ಕಾಣಬಹುದು, ಅಮೆರಿಕಾದಲ್ಲಿ ಡೈವೋರ್ಸ್ ರೇಟ್ 14.5% ಆಗಿದೆ. ಮತ್ತೆ ಸರಿಯಾದ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳದೆ ಇರೋದ್ರಿಂದ ನಿಮ್ಮ ಹಣಕಾಸಿನ ಸ್ಥಿತಿಗತಿ ಮೇಲೆ ಎಷ್ಟೊಂದು ದೊಡ್ಡ ಪರಿಣಾಮ ಬೀರಬಹುದು ಅನ್ನೋದನ್ನ ನೀವು ನೋಡೇ ಇರ್ತೀರಾ. ಜೆಫ್ ಬೆಜೋಸ್, ಎಲಾನ್ ಮಸ್ಕ್ ನಂತಹ ಕೋಟ್ಯಾಧಿಪತಿಗಳು ಕೂಡ ಈ ಪರಿಸ್ಥಿತಿಯನ್ನ ಅನುಭವಿಸಿದ್ದಾರೆ. ಭಾರತದಲ್ಲಿ ಡೈವೋರ್ಸ್ ರೇಟ್ ಕಡಿಮೆ ಇದೆ, ಆದರೆ 90% ಮನೆಗಳಲ್ಲಿ ಜಗಳ ಈ ಹಣಕಾಸಿನ ವಿಚಾರಕ್ಕೆ ಆಗೋದು. ಮತ್ತೆ ಇದರ ನೇರ ಪರಿಣಾಮ ಅವರ ಮುಂದಿನ ಪೀಳಿಗೆ ಮೇಲೆ ಬೀಳ್ತಾ ಇದೆ. ಅದಕ್ಕೆ ಒಂದು ಮಾತಿದೆ, ನಿಮ್ಮ ಸಂಗಾತಿಯ ಆಯ್ಕೆಯೇ ನಿಮ್ಮ ಯಶಸ್ಸಿಗೆ ಮತ್ತೆ ನಿಮ್ಮ ವಿನಾಶಕ್ಕೆ ಎಲ್ಲಕ್ಕಿಂತ ದೊಡ್ಡ ಕಾರಣ ಆಗಿರುತ್ತೆ. ಅದಕ್ಕೆ ಚೂಸ್ ದ ಫೈನಾನ್ಷಿಯಲ್ ರೈಟ್ ಪಾರ್ಟ್ನರ್. ಇದರ ಅರ್ಥ ಇದಲ್ಲ ನೀವು ಒಬ್ಬ ಶ್ರೀಮಂತ ಹುಡುಗ ಅಥವಾ ಹುಡುಗಿ ಜೊತೆಗೆ ಮದುವೆ ಮಾಡಿಕೊಳ್ಬೇಕು, ಇಲ್ಲ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಫೈನಾನ್ಷಿಯಲ್ ಅನಾಲಿಸಿಸ್ ಜೊತೆಗೆ ಮದುವೆ ಮಾಡಿಕೊಳ್ಬೇಕು ಅಂತಿಲ್ಲ. ಬದಲಾಗಿ ಒಬ್ಬ ಇಂತಹ ಸಂಗಾತಿಯ ಜೊತೆಗೆ ಮದುವೆ ಮಾಡಿಕೊಳ್ಳಿ. ಅವರು ಫೈನಾನ್ಷಿಯಲ್ ಲಿಟ್ರೇಟ್ ಆಗಿರ್ಬೇಕು. ಆತನಿಗೆ ಗೊತ್ತಿರಬೇಕು ಎಲ್ಲಿ ಯಾವಾಗ ಎಷ್ಟು ಹಣ ಖರ್ಚು ಮಾಡಬೇಕು, ಎಷ್ಟು ಹಣ ಉಳಿತಾಯ ಮಾಡಬೇಕು, ಮತ್ತೆ ಎಲ್ಲಿ ಸೇವಿಂಗ್ಸ್ ಹಾಗೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಯಾವುದೇ ಒಂದು ದೊಡ್ಡ ಇವೆಂಟ್ ಅಥವಾ ಪರ್ಚೇಸಿಂಗ್ ಸಲುವಾಗಿ ಬಜೆಟಿಂಗ್ ಮಾಡುವುದು, ಬೇರೆ ಬೇರೆ ಇನ್ಕಮ್ ಸೋರ್ಸ್ ಗಳಿಂದ ಹಣ ಸಂಪಾದನೆ ಮಾಡುವುದು ಹೇಗೆ ಅಂದ್ರೆ ಟೋಟಲಿ ಒಬ್ಬ ದೂರದೃಷ್ಟಿ ಉಳ್ಳ ಸಂಗಾತಿಯನ್ನ ಆಯ್ಕೆ ಮಾಡಿ. ಏಕೆಂದ್ರೆ ಜೀವನದಲ್ಲಿ ನೀವು ಒಂದು ಸರಿಯಾದ ವಯಸ್ಸಿಗೆ ಬಂದಾಗ, ಜೀವನದಲ್ಲಿ ಸೆಟಲ್ ಆಗ್ಬೇಕು ಅಂತ ಅನಿಸಿದಾಗ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಅನ್ರಿಯಲಿಸ್ಟಿಕ್ ಅಪ್ರೋಚ್ ಇಡಬಾರ್ದು. ಏಕೆಂದ್ರೆ ತುಂಬಾ ಜನ ಈ ತಪ್ಪು ಮಾಡ್ತಾರೆ. ಯುವಕರು ರಿಲೇಶನ್ಶಿಪ್ ಸ್ಟಾರ್ಟಿಂಗ್ ನಲ್ಲಿ ಈ ಪೂರ್ತಿ ಹೋಟೆಲ್ ನಂದೇ ಅನ್ನೋ ಹಾಗೆ ವರ್ತನೆ ಮಾಡ್ತಾರೆ. ಪ್ರತಿದಿನ ಪಾರ್ಟಿ ಮಾಡೋಣ ಅಂತಾರೆ, ಪ್ರತಿದಿನ ಶಾಪಿಂಗ್ ಮಾಡೋಣ ಅಂತಾರೆ. ಮತ್ತೆ ಯಾವಾಗ ಇದೆಲ್ಲ ಆಗೋದಿಲ್ಲ ಆಗ ಜಗಳ ಆಗಲು ಪ್ರಾರಂಭ ಆಗುತ್ತೆ. ಅದಕ್ಕೆ ತಮ್ಮ ಲೈಫ್ ಪಾರ್ಟ್ನರ್ ಅನ್ನ ಆಯ್ಕೆ ಮಾಡುವಾಗ ಫೈನಾನ್ಷಿಯಲ್ ಅವೇರ್ನೆಸ್ ಪರೀಕ್ಷೆ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವ್ಯಕ್ತಿ ಸರಿಯಾಗಿ ಇದ್ರೆ, ನಿಮ್ಮ ಹಾಗೆ ದೂರದೃಷ್ಟಿ ಉಳ್ಳವನು ಆಗಿದ್ರೆ ಆ ವ್ಯಕ್ತಿ ನಿಮ್ಮ ಸರಿಯಾದ ಸಂಗಾತಿ ಆಗಿರ್ತಾನೆ. ಲೆಸನ್ ನಂಬರ್ 2, ಆಲ್ವೇಸ್ ಲಿವ್ ವಿತ್ ಇನ್ ಯುವರ್ ಮೀನ್ಸ್. ಅಂದ್ರೆ ನಿಮ್ಮ ಬಳಿ ಎಷ್ಟು ಹಣ ಇದೆ ಅದಕ್ಕಿಂತ ಕಡಿಮೆ ಖರ್ಚು ಮಾಡಿ, ಮತ್ತೆ ಆದಷ್ಟು ಹಣ ಉಳಿತಾಯ ಮಾಡುವುದರ ಮೇಲೆ ಗಮನ ಹರಿಸಿ. ನೋಡಿ, ತುಂಬಾ ಜನ ಈ ತಪ್ಪು ಮಾಡ್ತಾರೆ. ಯಾವಾಗ ನಮಗೆ ಹೊಸ ಹೊಸ ಕೆಲಸ ಸಿಕ್ಕಿರುತ್ತೆ, ಇಲ್ಲ ಎಲ್ಲಿಂದೋ ಹಣ ಬಂದಿರುತ್ತೆ, ಅದರ ಜೊತೆಗೆ ನಾವು ಹೊಸ ಆಸೆಗಳನ್ನ ಹೊಂದಿಸಿ ಇರ್ತೇವೆ. ಮೊದಲ ಸ್ಯಾಲರಿ ಬರ್ತಾ ಇದ್ದಂತೆ ಅದನ್ನ ಖರೀದಿ ಮಾಡೋಣ, ಇದನ್ನ ಖರೀದಿ ಮಾಡೋಣ ಅನ್ಕೊಳ್ತೀವಿ. ನೋಡಿ, ಮೊದಲ ಸ್ಯಾಲರಿ ವರೆಗೆ ಇದೆಲ್ಲ ಸರಿ ಅನ್ಸುತ್ತೆ, ಆದರೆ ಇದೇ ನಮ್ಮ ಅಭ್ಯಾಸ ಆಗಿ ನಿರ್ಮಾಣ ಆಗುತ್ತೆ. ಮತ್ತೆ ಸೋಷಿಯಲ್ ಮೀಡಿಯಾದಿಂದ ಹೊಸ ಹೊಸ ವಿಷಯಗಳ ಮಾಹಿತಿ ಸಿಗುತ್ತೆ. ಆಗ ನಮಗೆ ಅನಿಸುತ್ತೆ ಈ ಹೊಸ ಫೋನ್ ತಗೊಳ್ಬೇಕು, ಈ ಹೊಸ ಬಟ್ಟೆ ತಗೊಳ್ಬೇಕು, ಈ ಹೊಸ ಗಾಡಿ ತಗೊಳ್ಬೇಕು, ಇತ್ಯಾದಿ ಇತ್ಯಾದಿ. ಮತ್ತೆ ಇದೇ ಅಭ್ಯಾಸಕ್ಕೆ ಒಳಗಾಗಿ ನಾವು ಜಾಸ್ತಿ ಖರ್ಚು ಮಾಡುತ್ತೇವೆ. ಸ್ಯಾಲರಿ 30,000 ಇರುತ್ತೆ, ಆದ್ರೆ ಕ್ರೆಡಿಟ್ ಕಾರ್ಡ್ ಬಿಲ್ ಬರುತ್ತೆ 35,000 ರೂಪಾಯಿ. EMI ಮೇಲೆ 50,000 ರಿಂದ 60,000 ರೂಪಾಯಿ ವಸ್ತುಗಳನ್ನ ಖರೀದಿ ಮಾಡುತ್ತೇವೆ. ಮತ್ತೆ ಮುಂದಿನ
ತಿಂಗಳು ಪೂರ್ತಿ EMI ಕಟ್ಟಲು ಸ್ಯಾಲರಿ ಖರ್ಚಾಗುತ್ತೆ. ಆದರೆ ನೀವು ಈ ತಪ್ಪು ಮಾಡಬಾರದು. ಬದಲಾಗಿ ಸ್ಯಾಲರಿ ಬರ್ತಾ ಇದ್ದಂತೆ ಅದರಲ್ಲಿನ ಒಂದು ಭಾಗ ಉಳಿತಾಯ ಮಾಡಿ ಇಟ್ಕೊಳ್ಬೇಕು. ಮತ್ತೆ ಅವಶ್ಯಕತೆಗಿಂತ ಕಡಿಮೆ ಖರ್ಚು ಮಾಡಬೇಕು. ಯಾವಾಗ ಹಣ ಉಳಿತಾಯ ಮಾಡುವುದು ನಮ್ಮ ಅಭ್ಯಾಸ ಆಗಿ ನಿರ್ಮಾಣ ಆಗುತ್ತೆ, ಅದು ಒಂದು ದೊಡ್ಡ ಅಮೌಂಟ್ ಆಗಿ ಉಳಿತಾಯ ಆಗಿರುತ್ತೆ. ಆಗ ಅದನ್ನು ನಾವು EMI ಇಲ್ಲದೇನೆ ಖರ್ಚು ಮಾಡಬಹುದು. ತುಂಬಾ ಜನ ಇದೇ ಅಭ್ಯಾಸದಿಂದ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಹಾಳು ಮಾಡಿಕೊಳ್ತಾರೆ ಮತ್ತೆ ಪರ್ಸನಲ್ ಫೈನಾನ್ಸ್ ನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ಆಲ್ವೇಸ್ ಲಿವ್ ವಿತ್ ಇನ್ ಯುವರ್ ಮೀನ್ಸ್. ಲೆಸನ್ ನಂಬರ್ 3, ಬಿಲ್ಡ್ ಶಾರ್ಟ್ ಟರ್ಮ್ ಗೋಲ್ಸ್. ಕಡಿಮೆ ಖರ್ಚು ಮಾಡಿದ ಮೇಲೆ ನೀವು ಶಾರ್ಟ್ ಟರ್ಮ್ ಗೋಲ್ಸ್ ಗಳನ್ನ ನಿರ್ಮಾಣ ಮಾಡಿಕೊಳ್ಬೇಕು. ಆಥರ್ ಹೇಳ್ತಾರೆ, ಕೆಲವೊಮ್ಮೆ ನಮ್ಮ ಜೊತೆಗೆ ಈ ತರ ಆಗುತ್ತೆ. ಲಾಂಗ್ ಟರ್ಮ್ ಗೋಲ್ಸ್, ಲಾಂಗ್ ಟರ್ಮ್ ವಿಷನ್ ಅಚೀವ್ ಆಗೋದಿಲ್ಲ ಅಂತ ಅನಿಸುತ್ತೆ. ಆಗ ಕೆಲವೊಂದು ಇಂತಹ ಎಮರ್ಜೆನ್ಸಿ ಸಿಚುವೇಶನ್ ಬರುತ್ತೆ. ಅದರಿಂದ ಆ ಲಾಂಗ್ ಟರ್ಮ್ ಗೋಲ್ಸ್ ಮುರಿಯಬೇಕಾಗುತ್ತೆ. ಅದಕ್ಕೆ 30 ರಿಂದ 40 ವರ್ಷದ ಒಂದು ಲಾಂಗ್ ಟರ್ಮ್ ಫಾಲೋ ಮಾಡುವುದಕ್ಕಿಂತ 5 ರಿಂದ 10 ವರ್ಷದ ಸಣ್ಣ ಪುಟ್ಟ ಗೋಲ್ಸ್ ಗಳನ್ನ ಹೊಂದಿಸಿ ಮತ್ತೆ ಮುಂದೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ. ಉದಾಹರಣೆಗೆ, ನಿಮ್ಮ ಮಕ್ಕಳ ಹೈಯರ್ ಎಜುಕೇಶನ್ ಸಲುವಾಗಿ ಒಂದು ದೊಡ್ಡ ಫಂಡ್ ಬೇಕು. ಅದಕ್ಕೆ ಮೊದಲು ಶಾರ್ಟ್ ಟರ್ಮ್ ಫಂಡ್ ನಿರ್ಮಾಣ ಮಾಡಿ ಮತ್ತೆ ಅದನ್ನ ಈಸಿಯಾಗಿ ತೆಗೆಯಬಹುದು. ಅದಕ್ಕೆ ಲಾಂಗ್ ಟರ್ಮ್ ನಲ್ಲಿ ಯೋಚನೆ ಮಾಡದೆ ಶಾರ್ಟ್ ಟರ್ಮ್ ನಲ್ಲಿ ಯೋಚನೆ ಮಾಡಿ. ಉದಾಹರಣೆಗೆ, ಬೇಸಿಕ್ ಎಜುಕೇಶನ್ ಸಲುವಾಗಿ ಫಂಡ್ ನಿರ್ಮಾಣ ಮಾಡಿ. ಎಮರ್ಜೆನ್ಸಿ ಸಿಚುವೇಶನ್ ಸಲುವಾಗಿ ಫಂಡ್ ರೆಡಿ ಆಗಿಡಿ. ಮುಂದಿನ ವರ್ಷ ಟ್ರಿಪ್ ಹೋಗುವುದು ಇದ್ರೆ ಇವತ್ತಿನಿಂದಲೇ ಹಣ ಉಳಿತಾಯ ಮಾಡಿ. ಇದರಿಂದ ನೀವು ಒಳ್ಳೆಯ ಜೀವನ ಬದುಕುವುದರ ಜೊತೆಗೆ ನೀವು ಫೈನಾನ್ಷಿಯಲ್ ಫ್ರೀಡಮ್ ಸಲುವಾಗಿಯೂ ಕೆಲಸ ಮಾಡಬಹುದು. ಲೆಸನ್ ನಂಬರ್ 4, ಡೋಂಟ್ ಎವರ್ ಬೈ ಆನ್ ಕ್ರೆಡಿಟ್. ನಮ್ಮ ಇವತ್ತಿನ ಸಮಾಜದಲ್ಲಿ EMI ಮೇಲೆ ವಸ್ತುಗಳನ್ನ ಖರೀದಿ ಮಾಡುವುದು ತುಂಬಾ ಈಸಿ ಆಗಿದೆ. ಜನ ಸ್ವಲ್ಪವೂ ಯೋಚನೆ ಮಾಡದೆ ಬೈ ನಾವ್ ಪೇ ಲೇಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾರೆ, ಏಕೆಂದ್ರೆ ಇದು ತುಂಬಾ ಈಸಿ ಆಗಿದೆ. ಅದೇ ತರ 32 ವರ್ಷದ ಪ್ರೇಮ್ ಅವರಿಗೆ ಹೊಸ ಐಫೋನ್ ತಗೊಳ್ಳಲು 25,000 ರೂಪಾಯಿ ಖರ್ಚು ಮಾಡುವುದು ಸರಿ ಅನಿಸಲಿಲ್ಲ. ಆದರೆ ಮಾರನೇ ದಿನ ಬ್ರ್ಯಾಂಡ್ ನ್ಯೂ ಐಫೋನ್ 13 ಖರೀದಿ ಮಾಡಿದರು, ಏಕೆಂದ್ರೆ ಅದು 2,700 ರೂಪಾಯಿ ಪರ್ ಮಂತ್ EMI ಮೇಲೆ ಸಿಗ್ತಾ ಇತ್ತು. ಅದೇ ತರ ಇನ್ನೊಂದು ಕಪಲ್ಗೆ ಗೋವಾ ಟ್ರಿಪ್ ಸಲುವಾಗಿ ಟ್ರಾವೆಲ್ ಕಂಪನಿಯಿಂದ ಸಿಕ್ಕ ನೋ ಕಾಸ್ಟ್ EMI ಮೇಲೆ ಟ್ರಿಪ್ ಎಂಜಾಯ್ ಮಾಡಲು ಹೊರಟಿದ್ರು. ನೋಡಿ, ನಮ್ಮ ಭಾರತೀಯರಿಗೆ ಕೆಲವೊಂದು ಫ್ರೀ ಆಗಿ ಸಿಗುವ ವಸ್ತುಗಳನ್ನ ಕಂಡು ಅದನ್ನ ಬೇಡ ಅನ್ನೋದಿಲ್ಲ. ಅದನ್ನ ಪಡೆಯೋದು ನಮ್ಮ ಜನ್ಮಸಿದ್ಧ ಅಧಿಕಾರ ಅಂತ ತಿಳಿದುಕೊಂಡಿರ್ತಾರೆ. ನಂತರ ಅದನ್ನ ಉಪಯೋಗ ಮಾಡಲು ಪ್ರಾರಂಭನೂ ಮಾಡ್ತಾರೆ. ಮತ್ತೆ ಕೆಲವು ವಸ್ತುಗಳನ್ನ ಖರೀದಿ ಮಾಡಲು ಹೋಗಿ ಎಲ್ಲವನ್ನು EMI ಮೇಲೆ ಖರೀದಿ ಮಾಡುತ್ತೇವೆ. ಆದರೆ ಯಾವಾಗ ಈ ಕ್ರೆಡಿಟ್ ಕಾರ್ಡ್ ಕಂಪನಿ ನಿಮ್ಮ ಬೆನ್ನು ಹಿಂದೆ ಬೀಳುತ್ತೆ, ಪೆನಲ್ಟಿ ಮೇಲೆ ಪೆನಲ್ಟಿ ಹಾಕತ್ತೆ, ಆಗ ಇದೇ ಖುಷಿ ಕಣ್ಣೀರು ಬರಿಸುತ್ತೆ. ನೋಡಿ, ಏನು ಫ್ರೀ ಆಗಿ ಸಿಗೋದಿಲ್ಲ. ನೀವು ಎಷ್ಟು ತಗೊಂಡಿದ್ದೀರಾ ಅಷ್ಟು ವಾಪಸ್ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತೆ ನಿಮ್ಮ ಲೈಫ್ ಎರಡು ಹಾಳಾಗೋದು ಪಕ್ಕ. ಲೆಸನ್ ನಂಬರ್ 5, ಫಾಲೋ DTA ಮೆಥಡ್ ಆಫ್ ಬಜೆಟಿಂಗ್. ಈಗ ತುಂಬಾ ಜನರ ಮನಸ್ಸಿನಲ್ಲಿ ಹಣ ಉಳಿತಾಯ ಮಾಡುವುದು ಹೇಗೆ ಅಂತ ಪ್ರಶ್ನೆ ಕಾಡ್ತಾ ಇರಬಹುದು. ನೋಡಿ, ಈ ತರ ಯಾಕಾಗುತ್ತೆ ಅಂದ್ರೆ ನಿಮ್ಮ ಬಳಿ ಯಾವುದೇ ಬಜೆಟಿಂಗ್ ನ ಪ್ಲಾನಿಂಗ್ ಇರೋದೇ ಇಲ್ಲ. ಅದಕ್ಕೆ ಆಥರ್ DTA ಮೆಥಡ್ ಅನ್ನ ಉಪಯೋಗ ಮಾಡಲು ಹೇಳ್ತಾರೆ. ಅಂದ್ರೆ ಡೆವಲಪ್, ಟ್ರ್ಯಾಕ್ ಅಂಡ್ ಅನಾಲಿಸಿಸ್. ಬಜೆಟಿಂಗ್ ಮಾಡುವುದು ಅಂದ್ರೆ ನಿಮ್ಮ ತಿಂಗಳ ಖರ್ಚನ್ನ ಬರೆದು ಇಡಬೇಕು. ಡೈರಿ, ಎಕ್ಸೆಲ್ ಶೀಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ. ಅದರಲ್ಲಿ ಮೊದಲಿಗೆ ನಿಮ್ಮ ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಏನೆಲ್ಲ ಇದೆ ಅನ್ನೋದನ್ನ ಬರೆಯಬೇಕು. ಉದಾಹರಣೆಗೆ, ನಿಮ್ಮ ಸ್ಯಾಲರಿ, ಕಮಿಷನ್, ಇಂಟ್ರೆಸ್ಟ್, ಡಿವಿಡೆಂಟ್, ಈ ಎಲ್ಲದರಿಂದ ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದನ್ನ ಬರೆಯಬೇಕು. ಮತ್ತೆ ಇನ್ನೊಂದು ಹಾಳೆಯಲ್ಲಿ ಖರ್ಚುಗಳನ್ನ ಬರೆಯಬೇಕು. ಉದಾಹರಣೆಗೆ, ಮನೆಯ ಬಾಡಿಗೆ, ಮಾರ್ಗೇಜ್, ಎಲೆಕ್ಟ್ರಿಸಿಟಿ ಬಿಲ್, ಗ್ರೋಸರಿ, ರೆಸ್ಟೋರೆಂಟ್, ಇಂಟರ್ನೆಟ್ ಬಿಲ್ ಇತ್ಯಾದಿಗಳನ್ನ ಲೆಕ್ಕ ಹಾಕಿ ಬರೆಯಬೇಕು. ನೀವು ಇದನ್ನ ಗಮನದಲ್ಲಿ ಇಡಬೇಕು. ನೀವು ನಿಮ್ಮ ಸಂಪಾದನೆಯನ್ನ ಹೇಗೆ ಜಾಸ್ತಿ ಮತ್ತೆ ಖರ್ಚುಗಳನ್ನ ಕಡಿಮೆ ಮಾಡಿ ಜಾಸ್ತಿ ಹಣ ಹೇಗೆ ಉಳಿತಾಯ ಮಾಡಬಹುದು ಅನ್ನೋದನ್ನ ಲೆಕ್ಕ ಹಾಕಬೇಕು. ಉದಾಹರಣೆಗೆ, ಮೂರ್ತಿ ಅವರನ್ನ ನೋಡಿ. ಇವರ ತಿಂಗಳ ಸಂಪಾದನೆ ಆಗಿತ್ತು 50,000 ರೂಪಾಯಿ. ಮತ್ತೆ ಎಲ್ಲಾ ಖರ್ಚುಗಳನ್ನ ಕೂಡಿಸಿದ ನಂತರ ಅದು ಆಗತ್ತೆ 30 ರಿಂದ 32,000 ರೂಪಾಯಿ. ಅಂದ್ರೆ ಅವರು ಪ್ರತಿ ತಿಂಗಳು 18,000 ರೂಪಾಯಿ ಉಳಿತಾಯ ಮಾಡ್ತಾ ಇದ್ರು. ಈಗ ಅನಾಲಿಸಿಸ್ ಮಾಡುವಾಗ ಮೂರ್ತಿ ಅವರು ಲೆಕ್ಕ ಹಾಕಬೇಕು ಹೇಗೆ ತಮ್ಮ ಸಂಪಾದನೆಯನ್ನ 18,000 ರೂಪಾಯಿಯಿಂದ 25,000 ರೂಪಾಯಿವರೆಗೆ ಹೆಚ್ಚಿಸಬೇಕು ಅನ್ನೋದು. ಮತ್ತೆ ಇದನ್ನು ಲೆಕ್ಕ ಹಾಕಬೇಕು ಅವರ ವಿನಾಕಾರಣ ಖರ್ಚು ಎಲ್ಲಿ ಆಗ್ತಾ ಇದೆ ಅನ್ನೋದು. ನಂತರ ಅದಕ್ಕೆ ಕತ್ತರಿ ಹಾಕಬೇಕು. ಏಕೆಂದ್ರೆ ಮೂರ್ತಿ ಅವರು 2,500 ರೂಪಾಯಿ ಎಕ್ಸ್ಟ್ರಾ ಖರ್ಚು OTTಗಳ ಸಲುವಾಗಿ ಖರ್ಚು ಮಾಡ್ತಾ ಇದ್ರು. ಅದನ್ನ ಅವರು ಸ್ಟಾಪ್ ಮಾಡಿದ್ರು ಮತ್ತೆ ಖರ್ಚನ್ನ ಲೆಕ್ಕ ಹಾಕಿದ್ರು. ಅದಕ್ಕೆ ನೀವು ಸಹ ಇದನ್ನ ಫಾಲೋ ಮಾಡಬೇಕು. ಲೆಸನ್ ನಂಬರ್ 6, ವರ್ಕ್ ಆನ್ ಯುವರ್ ನೆಟ್ವರ್ತ್.
ದ ಅಸೆಟ್ಸ್. ಈ ಪುಸ್ತಕದ ಎಲ್ಲ ಲೆಸನ್ಸ್ ಗಳನ್ನ ಕೂಡಿಸಿದಾಗ ಒಂದೇ ಉತ್ತರ ಬರುತ್ತೆ, ಅದುವೇ ಬಿಲ್ಡ್ ಯುವರ್ ನೆಟ್ವರ್ಕ್. ನಮ್ಮಲ್ಲಿ ತುಂಬಾ ಜನರಿಗೆ ಈ ಶಬ್ದ ಅರ್ಥ ಆಗೋದಿಲ್ಲ. ನೋಡಿ, ಈ ಜಗತ್ತಿನ ಪ್ರತಿಯೊಬ್ಬ ಶ್ರೀಮಂತ ವ್ಯಕ್ತಿ ಆತ ಶ್ರೀಮಂತ ಇದೇ ಕಾರಣಕ್ಕಾಗಿ ಆಗಿದ್ದಾನೆ. ಆತ ಸಂಪಾದನೆ ಮಾಡಿರುವ ಹಣವನ್ನು ಕೆಲಸ ಮಾಡಲು ಇಟ್ಟಿದ್ದಾನೆ. ಅಂದ್ರೆ ಅವರು ಹಣ ಸಂಪಾದನೆ ಮಾಡಿ ಅಸೆಟ್ಸ್ ಬಿಲ್ಡ್ ಮಾಡಿದ್ದಾರೆ. ಇದರಿಂದ ಅವರು ಈಗ ಒಂದು ಒಳ್ಳೆಯ ಜೀವನ ಬದುಕ್ತಾ ಇದ್ದಾರೆ. ಮತ್ತೆ ಹಣ ಅವರಿಗಾಗಿ ಹಣ ಸಂಪಾದನೆ ಮಾಡ್ತಾ ಇದೆ. ಮತ್ತೆ ಇದೇ ಅಸೆಟ್ಸ್ ಅಲ್ಲಿ ನಾವು ಲಯಬಿಲಿಟೀಸ್ ಅನ್ನ ಮೈನಸ್ ಮಾಡಿದಾಗ ಉಳಿಯೋದೇ ನಮ್ಮ ಆಕ್ಚುಯಲ್ ನೆಟ್ವರ್ಕ್. ಈಗ ಅಸೆಟ್ಸ್ ಅಲ್ಲಿ ತುಂಬಾ ಆಸ್ತಿಗಳು ಇರುತ್ತೆ. ಉದಾಹರಣೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್, ನಿಮ್ಮ ಬಿಸ್ನೆಸ್, ರಿಯಲ್ ಎಸ್ಟೇಟ್, ಪ್ರಾಪರ್ಟಿ, ಶಾಪ್ ಇತ್ಯಾದಿ. ಇಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಅದರಿಂದ ಒಂದು ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡಿ ಕೊಡ್ತಾ ಇರೋದು. ಅಂದ್ರೆ ನೀವು ಕೆಲಸ ಮಾಡಿ ಅಥವಾ ಮಾಡದೇ ಇರಿ, ನಿಮ್ಮ ಜೇಬಿನಲ್ಲಿ ಹಣ ಹಾಕ್ತಾ ಇರಬೇಕು. ಮತ್ತೆ ಇನ್ನೊಂದಿರುತ್ತೆ ಲಯಬಿಲಿಟೀಸ್, ಅಂದ್ರೆ ನಿಮ್ಮ ಜೇಬಿನಿಂದ ದುಡ್ಡು ಖಾಲಿ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಬೈಯಿಂಗ್ ಎ ಕಾರ್, ಬೆಲೆ ಬಾಳುವ ಫೋನ್, ಕ್ರೆಡಿಟ್ ಕಾರ್ಡ್, EMI, ಗೆಳೆಯರ ಸಂಬಂಧಿಕರ ಅಸಲು ಇತ್ಯಾದಿ ಎಲ್ಲ ಬರುತ್ತೆ ಲಯಬಿಲಿಟೀಸ್ ಅಲ್ಲಿ. ಈಗ ನೀವೇ ನಿರ್ಧಾರ ಮಾಡಿ ನಿಮ್ಮ ನೆಟ್ವರ್ಕ್ ಎಷ್ಟಿದೆ ಅನ್ನೋದು. ನೋಡಿ, ತುಂಬಾ ಜನ ಅಸೆಟ್ಸ್ ಬಿಲ್ಡ್ ಮಾಡೋದಿಲ್ಲ, ಆದರೆ ಲಯಬಿಲಿಟೀಸ್ ಗಳನ್ನ ಖರೀದಿ ಮಾಡಿರ್ತಾರೆ. ಒಂದ್ ವೇಳೆ ಜೀವನದಲ್ಲಿ ಮುಂದೆ ಹೋಗುವುದು ಇದ್ರೆ ಈ ಎಲ್ಲಾ ವಿಷಯಗಳ ಬಗ್ಗೆ ಒಂದು ಸಲ ಯೋಚನೆ ಮಾಡುವುದನ್ನ ಪ್ರಾರಂಭ ಮಾಡಿ. ಏಕೆಂದ್ರೆ ಕೆಟ್ಟ ಅಭ್ಯಾಸಗಳು ಬೇಗ ಅಂಟಿಕೊಳ್ಳುತ್ತೆ ಮತ್ತೆ ಅವು ನಿಮ್ಮ ಜೇಬು ಪೂರ್ತಿ ಖಾಲಿ ಮಾಡುತ್ತೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.